केक तिनलेಬೇಕು ನೀವು ಅವರು ಕೋವಿಡ್ ಫಸ್ಟ್ ಅಲ್ಲಿಂದ ಕೂಡ ನಮ್ಮ ಕಮ್ಯುನಿಟಿ ಜೊತೆ ತುಂಬ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಕಮ್ಯುನಿಟಿ ನೀಡ್ಗಳನ್ನ ಕೇಳ್ತಾರೆ, ನಿಮ್ಗೆ ಏನು ಅವಶ್ಯಕತೆ ಇದೆ, ನಿಮಗೆ ಏನಾದರೂ ರೇಷನ್ ಅವಶ್ಯಕತೆ ಇದೆಯಾ ಕೆಲವೊಂದು ಸಣ್ಣ ಪುಟ್ಟ ಅವ್ರಿಗೆಲ್ಲ ಫೈನಾನ್ಷಿಯಲ್ ವ್ಯವಸ್ಥೆ ಇದೆ, ಏನಾದರೂ ಬೇಕಾ ನಿಮಗೆ
ಏನು ಕಷ್ಟ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅವ್ರು ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮ ಕಮ್ಯುನಿಟಿ ಮೇಲೆ ಅಷ್ಟೇ ಪ್ರೀತಿ ಕೂಡ ಇಟ್ಟಿದ್ದಾರೆ. ತುಂಬ ಹೆಮ್ಮೆ ಆಗುತ್ತೆ ನನಗೆ ರಾಗಿಣಿ ಮೇಡಮ್ ಅವ್ರು ನೋಡಿದ್ರೆ. ಬಿಕಾಸ್ ನಾವು ಯಾವಾಗಲೂ ಒಂದು ಸಮಾನತೆ ಬಗ್ಗೆ ಹೋರಾಟ ಮಾಡ್ತಿರ್ತೀವಿ, ಒಂದು ನಮ್ಮ ಒಂದು ಈಕ್ವಾಲಿಟಿಗೋಸ್ಕರ ಫೈಟ್ ಮಾಡ್ತೀವಿ, ಒಂದು ಅಕ್ಸೆಪ್ಟ್ಗೋಸ್ಕರ ಫೈಟ್ ಮಾಡ್ತೀವಿ. ಇದು ಯಾವುದು ನಮಗೆ ಸಿಗಲ್ಲ. ಬಟ್ ರಾಗಿಣಿ ಮೇಡಮ್ ಅವ್ರು ನೋಡಿದಾಗ ನಮ್ಗೆ ಹೇಳ್ತಾರೆ, ಒಂದು ನಾವೆಲ್ಲ ಒಂದು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಈಕ್ವಲು. ಸೊ ಯಾವತ್ತು ಭೇದ ಭಾವ ಮಾಡಬಾರ್ದು, ನಾವೆಲ್ಲ ಮಾನವರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಕಮ್ಯುನಿಟಿ ಜೊತೆ ಅವ್ರು ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದಾರೆ. ಅವ್ರು 2ನೇ ಸ್ಥಳ ಆಯಿತು ನಮ್ಮ ಕಮ್ಯುನಿಟಿ ಜೊತೆ ಬರ್ತ್ಡೇ ಆಚರಣೆ ಮಾಡ್ಕೊಟ್ಟದ್ದು. ಫಸ್ಟ್ ಟೈಮ್ ಒಂದು ರೀತಿಯಲ್ಲಿ ಕಲಾವಿದ ಸಂಘದಲ್ಲಿ ಮಾಡಿದ್ರು. ಸೆಕೆಂಡ್ ಟೈಮ್ ಇವತ್ತು ಅವ್ರ ಹಾಟಲ್ಲೇ ನಮ್ಮ ಕಮ್ಯುನಿಟಿನ ಕರೆದು ಸೊ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರೆ. ಹಾಗಾಗಿ ನಾವೆಲ್ಲ ಟ್ರಾನ್ಸ್ಜೆಂಡರ್ ಕಡೆಯಿಂದ, ಸೊ ನಮ್ಮ ಇಡೀ ಕರ್ನಾಟಕದ ಟ್ರಾನ್ಸ್ಜೆಂಡರ್ ಕಡೆಯಿಂದ ಅವ್ರನ್ನೊಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾ. ಅವ್ರ ಕ್ಯಾಟಗರಿನ ಅನ್ನೋದೇ ಬೇರೆ ಕ್ಯಾಟಗರೀಸ್ ಕೂಡ, ಲೇಬರ್ಸ್ ಎಲ್ಲರಾಗಿರ್ಬೋದು, ಇಲ್ಲ ಆಟೋ ಚಾಲಕರಾಗಿರ್ಬೋದು, ಮಹಿಳೆಯರು ಕೂಡ ಅವ್ರು ತುಂಬ ಜನಕ್ಕೆ ಯಾರು ಕಷ್ಟ ಬೀಳ್ತಾರೆ ಅಂಥವರೆಲ್ಲ ಕುಟುಂಬ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ತುಂಬ ಹೆಮ್ಮೆ ಆಗುತ್ತೆ. ರಾಗಿಣಿ ಮೇಡಮ್ ಅಂತವರು ಒಂದು ನಮ್ಮ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಕರ್ನಾಟಕದಲ್ಲಿ ನಮ್ಮೆಲ್ಲರೂ ಹೆಮ್ಮೆಯ ವಿಷಯ. ನಾವು ಮೇನ್ ಆಗಿ ಅವರ ಟ್ರಾನ್ಸ್ಜೆಂಡರ್ಗೆ ಒಂದು ಪ್ರೀತಿ ತೋರಿಸೋದಕ್ಕಾಗಿ ನಾವು ಯಾವಾಗಲೂ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಏನು ಹೇಳ್ತೀವಿ ಕಮಿಟಿ ಬಗ್ಗೆ?